ಎಲ್ಲ ಕೆಳಗಡೆ ಬಿದ್ದಿದೆ. ಅವರಿಗೆ ಅದು ಇನ್ಫಾರ್ಮ್ ಮಾಡೋದು, ಬೇರೆ ಕ್ಲಾಸ್ ರೂಮ್ಸ್ ಯಾವುದಾದ್ರೂ ಇದ್ರೆ ಶಿಫ್ಟ್ ಆಗುವಂಥದ್ದು, ಶಿಫ್ಟ್ ಮಾಡುವಂಥದ್ದು ಈ ಕನ್ಸರ್ನ್ ಇಲ್ಲ ಅಂದರೆ ಮಕ್ಕಳಿಗೇ ಆರೋಗ್ಯಕರವಾಗಿರುವಂಥ ವಾತಾವರಣ ಕೊಡಲ್ಲ. ಒಂದು ತಾಯಿ ಮನಸ್ಸಿಂದ ನೀವು ಕೆಲಸ ಮಾಡಲ್ಲ ಅಂತಂದರೆ ಹೇಗಿರುತ್ತೆ ಹೇಳಿ? ನೀವು ಒಂದು ನಿಮಿಷ, ನೀವು ಕ್ಲೀನಿಂಗ್ ಹೇಗೆ ಇಟ್ಕೊಂಡಿದ್ದೀರಾ ಅಂದರೆ, ನೀವು ಎಷ್ಟು ಕ್ಲೈನ್ಲಿನೆಸ್ ಇಟ್ಕೊಂಡಿದ್ದೀರಾ ಅಂತಂದರೆ ಮಕ್ಕಳು ಬಂದು ಎಲ್ಲಿ ಕುತ್ಕೋತಾರೆ, ಯಾವ ಮಗುನ ಕಳಿಸ್ತಾರಮ್ಮ? ನೀವೇ ಹೇಳಿ. ಸರಿ ಆಯಿತು, CDPO ಕೆಲಸ CDPO ಮಾಡಲಿ, ನಿಮ್ಮ ಕೆಲಸ ನೀವು ಮಾಡಲಿ, ಮಕ್ಕಳು ಒಳಗಡೆ ಬರಬೇಕು. ಈಗ ಇದೊಂದು ಕ್ಲಾಸ್ ರೂಮ್, ಅಂಗನವಾಡಿ ಇದು. ಒಂದು ಚಿಕ್ಕ ಮಗುನ ಒಂದು ತಾಯಿ ತಂದೆಯಲ್ಲಿ ಬಿಡಬೇಕು ಅಂತಂದರೆ ನೀವೇ ನೋಡಿ ಎಷ್ಟು ಯೋಗ್ಯವಾಗಿದೆ, ಕ್ಲೀನ್ ಆಗಿದೆಯಾ, ಆ ಜಾಗ ಕ್ಲೀನ್ ಆಗಿದೆಯಾ? ನೀವು ನಿಮ್ಮ ಮನೆ ಹೀಗೆ ಇಟ್ಕೋತೀರಾ? ನಿಮ್ಮ ಮಕ್ಕಳಿಗೆ ಈ ಥರ ವಾತಾವರಣದಲ್ಲಿ ಊಟ ಮಾಡಿಕೊಡೋದು, ಮಿಲೆಟ್ಸ್ ಮಾಡಿಕೊಡೋದು ಅಥವಾ ಏನೋ ಪ್ರೋಟೀನ್ ಫುಡ್ ಕೊಡೋದು ಕೊಟ್ಟರೆ ನೀವು ತಿಂತೀರಾ? ಹೆಲ್ದಿಯಾಗಿರುತ್ತಾ? ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಇದೆಯಾ? ನೀವೇ ನೋಡಿ, ಇಲ್ಲಿ ನೋಡಿ, 30 ಜನ ಮಕ್ಕಳಿರೋ ಅಂಥ ಜಾಗ ಈ ಕಡೆ ನೋಡಿ. ದಿನ ನೀವೆಲ್ಲಿಂದ ಕ್ಲೀನ್ ಮಾಡ್ತೀರಾ? ದಿನ ಕ್ಲೀನ್ ಮಾಡಿದ್ರೆ ಹೀಗಿರುತ್ತಾ? ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ದುಡ್ಡು ಕೊಟ್ಟಿದ್ದೀರೋ ಇಲ್ವೋ ಆಮೇಲೆ ಪ್ರಶ್ನೆ. ಕ್ಲೀನಾಗಿದೆಯಾ ಅಂತಂದಾಗ ನಿಮ್ಮ ವಾತಾವರಣ ಕ್ಲೀನಾಗಿ ಇಟ್ಕೊಡಿಲ್ಲ, 30 ಜನ ಮಕ್ಕಳು ಇಲ್ಲಿಲ್ಲ, ನಾನು ನಿಮ್ಮ CDPO ಕಂಪ್ಲೇಂಟ್ ಮಾಡ್ತೀನಿ. ಯಾವಾಗ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಅಂಗನವಾಡಿ ಸಹಾಯಕರಿಗೆ ಆ ತಾಯಿ ಥರ ಮನಸ್ಸು ಬರಲಿಲ್ಲ ಅಂದರೆ, ಯಾರೋ ಮಗು ಬಿಟ್ಟೋದ್ರೆ ಸಾಕು, ಅಟೆಂಡೆನ್ಸ್ ಹಾಕಿದ್ದೀನ, ಚಾರ್ಟಲ್ಲಿ ಬರ್ದಿದ್ದೀನ, ಅದನ್ನು ನೋಡಿದ್ರೆ ಆಗಲ್ಲ. ಅದ್ರ ಮೇಂಟೆನೆನ್ಸ್ ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ವಾತಾವರಣ ಹೇಗಿದೆ? ನಿಮ್ಮ ಮನೆ ಹೀಗೆ ಇಟ್ಕೋತೀರಾ ನೀವು? ನಿಮ್ಮ ಮಕ್ಳಿಗೆ ಈ ಥರ ಇದ್ದರೆ ನೀವು ಊಟ ಬಡಿಸ್ತೀರಾ? ಮಾಡಿಬಿಟ್ಟು ಬೆಳಗ್ಗೆ ಬರ್ತಾನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೀರಾ. ಈಗ 10:30 ಆಗಿದೆಯಾ? 10:30 ಆಗಿದೆ. ಮಕ್ಕಳು ಬಂದಿದ್ದಾರಾ? ಯಾಕೆ ಅಟೆಂಡೆನ್ಸಲ್ಲಿ ಇರೋವಂಥ ಮಕ್ಕಳು ಯಾಕೆ ಬರ್ತಾ ಇಲ್ಲ? ರಜಾ ಇಲ್ಲ ಇವತ್ತು, ರಜಾ ಇಲ್ಲ. ರೀಸನ್ಸೇ ಬೇಡ. ಇದು ಇಷ್ಟು ವರ್ಸ್ಟ್ ಇದೆ. ಶಿಫ್ಟಿಂಗ್ಗೆ ಇಷ್ಟು ಕ್ಲಾಸ್ ರೂಮ್ಸ್ ಇದಾವಲ್ಲ, ಶಿಫ್ಟಿಂಗ್ಗೆ ಕೇಳಬೇಕಾಗಿತ್ತು, ಬೇರೆ ಕಡೆ ಶಿಫ್ಟ್ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿ ಅನ್ಬೇಕಾಯಿತು. ನೀವೇ ನಿಮ್ಮ ಕ್ಲಾಸ್ ರೂಮ್ನ ಯೋಗ್ಯವಾಗಿ ಇಟ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕಂಪ್ಲೇಂಟ್ ಕೂಡ ಮಾಡ್ತೀನಮ್ಮ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಾಕೆ ಅಂದರೆ ನೀವು ಈ ವಾತಾವರಣ ಇಟ್ಟಿದ್ದೀರಾ, ಯಾವ ಮಗು ಆರೋಗ್ಯವಾಗಿರುತ್ತೆ? ಯಾರು ಕರ್ಕೊಂಬಂದು ಬಿಡ್ತಾರೆ ನಿಮ್ಮ ಹತ್ರ? ಒಂದು ಮಗುನೂ ಕರ್ಕೊಂಬಂದು ಬಿಡಲ್ಲ. ಯಾರಾದರೂ ಪೇರೆಂಟ್ಸ್ ನಂತರ ತಾಯಿ ಬಂದು ಈ ಜಾಗ ನೋಡಿದ್ದಾಳೆ ಈ ಕಡೆ ಅಂದರೆ ನಾನು ನನ್ನ ಮಗುನ ಕರ್ಕೊಂಬಂದು ಇಲ್ಲಿ ಬಿಡಲ್ಲ. ನಿಮಗೂ ಆ ತಾಯಿ ಮನಸ್ಸಿಲ್ಲ, ನಿಮಗೂ ಕೂಡ ತಾಯಿ ಮನಸ್ಸಿಲ್ಲ. ನೀವು ಚಾರ್ಟ್ಗೆ ಲಿಮಿಟ್ ಆಗಿದ್ದೀರಾ, ಚಾರ್ಟು ಅಟೆಂಡೆನ್ಸ್ಗೆ ಲಿಮಿಟ್ ಆಗಿದ್ದಾರೆ ಇವರೆಲ್ಲನೂ. ಒಂದು ತಾಯಿ ಮನಸ್ಸಿಂದ ಅಂಗನವಾಡಿನ ಯಾವತ್ತವರೆಗೂ ಅಂಗನವಾಡಿ ಕಾರ್ಯಕರ್ತರು ನಡೆಸಲ್ಲ, ಅವತ್ತವರೆಗೂ ಅಂಗನವಾಡಿ ಉದ್ಧಾರ ಆಗಲ್ಲ. ಯಾಕೆ? CDPO ಆಫೀಸ್ ಇದೆ, ಕಮಿಷನರ್ ಆಫೀಸ್ ಇದೆ, ಏನಿದೆ, ಏನು ಸರ್ವಿಸಸ್ ಕೊಡ್ತೀರಾ ನೀವು ಅಂತ ಒದ್ದಾಡಿ ಕೆಲಸ ತಗೊಳ್ಳೋ ಲಕ್ಷಣ ಇಲ್ಲ. ಬರ್ತಾರೆ ಮಕ್ಕಳು, ಬಂದರೆ ಬರ್ಬೋದು, ತಿಂದರೆ ತಿನ್ಬೋದು, ಹೋದರೆ ಹೋಗ್ಬೋದು. ನಿಮ್ಮದೇನಿದೆ, ನಿಮ್ಮ ಸೇಫ್ಟಿ ಮೆಜರ್ಸ್ ಅಷ್ಟೇ ನೋಡ್ತೀರಾ. ಮಾಡಬಾರ್ದು. ನಾವು ಕೆಲಸ ಕೊಟ್ಟಿದೆ ನಿಮಗೆ, ನೀವು ಅವರಿಂದ ಬದುಕ್ತಾ ಇದ್ದೀರಾ. ತಾಯಿ ಮನಸ್ಸು ಇರಲಿ ಅಂತ ನಿಮ್ಮನ್ನು ಕೆಲಸಕ್ಕೆ ತೊಗೊಳ್ಳೋದು. ಅಂಗನವಾಡಿ ಕಾರ್ಯಕರ್ತರು ಅಂತ ನೋಡಲ್ಲ. 10 ಜನ ಮಕ್ಕಳು ಬರ್ತಾರೋ, 20 ಜನ ಮಕ್ಕಳು ಬರ್ತಾರೋ, ಅಷ್ಟು ಜನನ ನೀವು ತಾಯಿ ಮನಸ್ಸಿಂದ ಆರೈಕೆ ಮಾಡ್ತೀರಾ, ಕಾಪಾಡ್ಕೊತೀರಾ ಅಂತ ನಿಮ್ಮನ್ನು ಇಲ್ಲಿ ಇಡೋದು, ಜವಾಬ್ದಾರಿ ಕೊಡೋದು, ಸಂಬಳ ಕೊಡೋದು. ಈ ವಾತಾವರಣ ಇಟ್ಟಿದ್ದೀರಾ. ಯಾವ ಮಗುನೂ ಬರೋಕ್ಕಾಗಲ್ಲ. ಯಾವ ಮಗುಗೂ ಯೋಗ್ಯವಾಗಿರೋ ವಾತಾವರಣ ಇದಲ್ಲ. ನಾಳೆಯಿಂದ ನಾವು ಯಾವತ್ತೂ ಟಾಲ್ರೇಟ್ ಮಾಡಲ್ಲ. ಇದು ಯಾರಾದರೂ ಮಗು ಇರೋ ಜಾಗನೇನಮ್ಮ? ಇದನ್ನು ಯಾರಾದರೂ ಹೇಳ್ತಾರಾ ಮಕ್ಕಳಿರೋ ಜಾಗ ಅಂತ?